ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ನಾವು ಎದ್ದ ಕೂಡಲೇ ನಮ್ಮ ಜೀವನ ಸಾಮಾನ್ಯವಾಗಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂದರೆ, ಅನೇಕ ಜನರನ್ನು ನಾನು ಗಮನಿಸಿದ್ದೇನೆ. ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲನ್ನು ನೋಡ್ತೇವೆ. ಆ ಮೊಬೈಲನ್ನು ನೋಡುವಾಗ ಅದರಲ್ಲಿ ಇನ್ನೊಬ್ಬರಿಗೆ ನಿಂದಿಸುವಂತಾಗಿರ್ಬೋದು, ಬೈಯುವಂತಾಗಿರ್ಬೋದು, ಕ್ರೋಧಕ್ಕೆ ಸಂಬಂಧಪಟ್ಟ ವಿಚಾರಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಇರೋದು. ಇಂಥ ವಿಚಾರಗಳೇ ಆ ಮೊಬೈಲ್ ನೋಡುವಾಗ ಆ ವಿಚಾರಗಳನ್ನು ನೋಡೋದ್ರ ಮೂಲಕ ನಮ್ಮ ದಿನವನ್ನ ಪ್ರಾರಂಭಿಸ್ತೀವಿ. ಅದರ ನಂತರ ಮನೆಯಲ್ಲಿ ಮಕ್ಕಳಿಗೆ ಬೈಯೋದಾಗಿರ್ಬೋದು, ಹೆಂಡತಿಗೆ ಬೈಯೋದಾಗಿರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡುವುದರಿಂದ ದಿನವನ್ನು ಪ್ರಾರಂಭ ಮಾಡ್ತೇವೆ. ಅದರ ನಂತರ ಕೆಲಸಕ್ಕೆ ಹೋಗೋ ಸಮಯದಲ್ಲಾಗಿರ್ಬೋದು, ಇಲ್ಲ ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ಅನೇಕ ಜನರು ಬೇರೆಯವರನ್ನು ಅವಮಾನಿಸುವುದಾಗಿರ್ಬೋದು, ಬೇರೆಯವರನ್ನು ಬೈಯುವುದಾಗಿರ್ಬೋದು, ಬೇರೆಯವರನ್ನು ನಿಂದಿಸೋದಾಗಿರ್ಬೋದು, ಬೇರೆಯವರನ್ನು ಕೀಳಾಗಿ ಮಾತಾಡೋದಾಗಿರ್ಬೋದು, ಈ ರೀತಿ ಮಾತುಗಳನ್ನು ಆಡೋದ್ರಿಂದ ಆ ಮಾತನ್ನು ಆಡೋರ್ಗೂ ಅದರ ಜೊತೆಗೆ ಆ ಮಾತುಗಳನ್ನು ಕೇಳೋರ್ಗೂ ಕೂಡ ಅದರಿಂದ ದೊಡ್ಡ ಪರಿಣಾಮಗಳು ಬೀರುತ್ತೆ. ಇದು ಸಣ್ಣ ಸಣ್ಣ ವಿಚಾರ ಅಂತ ಯಾರು ಇಂಥ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಇನ್ನೊಬ್ಬರನ್ನ ಅವಮಾನಿಸುವಾಗ, ಟೀಕಿಸುವಾಗ, ಬೈಯುವಾಗ ಜೊತೆಲಿರೋರು ಅದನ್ನು ನೋಡಿ ನಗ್ತಾರೆ, ತಮಾಷೆ ರೂಪದಲ್ಲಿ ಅದನ್ನ ತೆಗೆದುಕೊಳ್ತಾರೆ. ನಿಜವಾಗಿಯೂ ಅದು ತಮಾಷೆಯ ರೂಪದಲ್ಲಿ ತೆಗೆದುಕೊಳ್ಳುವಂಥ ವಿಚಾರವಲ್ಲ. ಯಾಕಂದ್ರೆ ಅದರ ಹಿಂದೆ ಇರುವಂಥ ದೊಡ್ಡ ಪರಿಣಾಮಗಳ ಅರಿವು ನಮ್ಮಲ್ಲಿ ಇಲ್ಲದಿರೋದ್ರಿಂದ ನಾವು ಆ ರೀತಿ ನಡೆದುಕೊಳ್ತೇವೆ. ಇಂಥ ವಿಷಯಗಳಿಂದ ಸೂಕ್ಷ್ಮವಾದಂಥ ವಿಚಾರಗಳು ಮತ್ತು ನಮ್ಮ ಜೀವನದ ಮೇಲೆ ತುಂಬ ದೊಡ್ಡದಾಗಿ ಪರಿಣಾಮಗಳು ಬೀರುವುದನ್ನು ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಅನುಭವಿಸ್ತಾ ಇರ್ತೇವೆ. ಇದೆಲ್ಲ ವೈಬ್ರೇಷನ್ ಇಂದನೇ ಪ್ರಾರಂಭ ಆಗುತ್ತೆ. ಇದು ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸವನ್ನ ಮಾಡುತ್ತೆ ಅಂದ್ರೆ, ಉದಾಹರಣೆಗೆ ನಾವು ಒಬ್ಬರಿಗೆ ಬೈತಿರ್ಬೋದು, ಅವಮಾನ ಮಾಡಿರ್ಬೋದು, ನಿಂದಿಸ್ಬೋದು, ಇಲ್ಲ ಅವರ ಬಗ್ಗೆ ಫೋನಲ್ಲಿ ಕೆಟ್ಟದಾಗಿ ಮಾತಾಡ್ಬೋದು, ಅವ್ರು ಈ ರೀತಿ ಮಾಡ್ತಾರೆ, ಆ ರೀತಿ ಮಾಡ್ತಾರೆ, ಅವ್ರು ಸರಿ ಇಲ್ಲ, ಈ ರೀತಿಯಾದಂಥ ವಿಚಾರಗಳನ್ನ ನಾವು ಹೇಳ್ಬೋದು. ಈ ರೀತಿಯಾದಂಥ ವಿಚಾರಗಳನ್ನು ನಾವು ಹೇಳುವಾಗ ಇದು ನೆಗೆಟಿವ್ ಎನರ್ಜಿಗೆ ಸಂಬಂಧಪಟ್ಟಂತ ಘಟನೆ ಆಗಿದೆ. ಒಂದು ದಿನದಲ್ಲಿ ಒಳ್ಳೆಯ ವಿಚಾರಕ್ಕಿಂತ ಇಂಥ ವಿಚಾರಗಳನ್ನೇ ಅತಿ ಹೆಚ್ಚಾಗಿ ನಾವು ಮಾತಾಡ್ತಿದ್ದಾಗ, ಅದರ ಯೋಚನೆಯಲ್ಲಿ ಇದ್ದಾಗ ಎಷ್ಟು ಸಮಯ ಆ ರೀತಿಯಾದಂಥ ಯೋಚನೆಗಳಲ್ಲಿ ನಾವಿರ್ತೀವೋ, ಆ ರೀತಿಯಾದಂಥ ಮಾತುಗಳನ್ನು ನಾವು ಆಡ್ತೀವೋ, ಅಷ್ಟೂ ಸಮಯ ಕೂಡ ನೆಗೆಟಿವ್ ಎನರ್ಜಿ ನಮಗೆ ಗೊತ್ತಿಲ್ಲದೇನೆ ನಮ್ಮೊಳಗೆ ಕ್ರಿಯೇಟ್ ಆಗ್ತಿರುತ್ತೆ. ಈ ರೀತಿ ನೆಗೆಟಿವ್ ಎನರ್ಜಿಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮೊಳಗೆ ಕ್ರಿಯೇಟ್ ಆದಾಗ ಯಾವುದೇ ಒಂದು ಕೆಲಸವನ್ನ ನಮ್ಮಿಂದ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಂದು ಕೆಲಸವನ್ನ ಸರಿಯಾದ ಸಮಯಕ್ಕೆ ನಮ್ಮಿಂದ ಮಾಡಕ್ಕೆ ಸಾಧ್ಯವಿಲ್ಲ. ಅತಿ ಹೆಚ್ಚು ಸೋಲುಗಳನ್ನ ಕಾಣ್ತಿರ್ತಾರೆ. ಎಷ್ಟು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುವಂತ ಮಾತುಗಳನ್ನ ನಾವು ಮಾತಾಡ್ತೀವೋ, ಅದಕ್ಕೆ ಎರಡರಷ್ಟು ನೆಗೆಟಿವ್ ಎನರ್ಜಿ ಇರುವಂತ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಮಗೆ ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ಅನುಭವಿಸಲೇಬೇಕು. ಇದನ್ನೆಲ್ಲ ತಿಳಿದೇ ಹಿರಿಯರು ಒಂದು ಮಾತು ಹೇಳಿದ್ರು, ನೀವು ಒಬ್ಬರಿಗೆ ಒಂದು ಬೆರಳು ತೋರಿಸಿ ಮಾತಾಡಿದ್ರೆ ಉಳಿದ 4 ಬೆರಳುಗಳು ನಿಮ್ಮನ್ನ ತೋರಿಸ್ತಿರುತ್ತೆ ಅಂತ ಹೇಳಿದಂತ ಮಾತು ಇದಕ್ಕೆ ಸ್ನೇಹಿತರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಕೆಟ್ಟದಾಗಿ ಬೈಯಕ್ಕೆ ಹೋಗ್ಬೇಡಿ, ಕೆಟ್ಟದಾಗಿ ನಿಂದಿಸಕ್ಕೆ ಹೋಗ್ಬೇಡಿ, ಅವಮಾನ ಮಾಡಕ್ ಹೋಗ್ಬೇಡಿ. ಇಲ್ಲ ಆ ರೀತಿಯಾದಂಥ ಮಾತುಗಳನ್ನ ನಿಮ್ಮ ಜೊತೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದ್ರೆ ಆ ಮಾತುಗಳನ್ನ ನೀವು ಕೇಳಿಸ್ಕೊಳ್ಳದೆ ರೀತಿಯಲ್ಲಿ ಅವಾಯ್ಡ್ ಮಾಡಿ, ಅವರಿಂದ ಸ್ವಲ್ಪ ದೂರನೇ ಇರಿ. ಪ್ರತಿ ಕ್ಷಣವೂ ಕೂಡ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಇದು ಎರಡೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿ ಕ್ಷಣ ಕೂಡ ಕೆಲಸ ಮಾಡ್ತಿರುತ್ತೆ. ಉತ್ತಮವಾದಂಥ ವಿಚಾರಗಳನ್ನ ಯೋಚನೆ ಮಾಡಿದಾಗ, ಮಾತಾಡಿದಾಗ, ಕೇಳಿದಾಗ ನಮ್ಮಲ್ಲಿ ಉತ್ತಮವಾದಂಥ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಕೆಟ್ಟದಾಗಿ ಮಾತಾಡಿದಾಗ ಆ ನೆಗೆಟಿವ್ ಎನರ್ಜಿನೇ ನಮ್ಮೊಳಗೆ ಕ್ರಿಯೇಟ್ ಆಗುತ್ತೆ. ಮಾತಾಡೋದು ಮಾತ್ರ ಅಲ್ಲ, ಅಂತ ಮಾತುಗಳನ್ನ ಕೇಳೋದ್ರಿಂದಲೂ ಕೂಡ ಆ ಕೆಟ್ಟ ಎನರ್ಜಿಗಳು ಕ್ರಿಯೇಟ್ ಆಗುತ್ತೆ. ಜೀವನದಲ್ಲಿ ಆಶೀರ್ವಾದ ಮತ್ತು ಶಾಪ ಇದು ಯಾವತ್ತೂ ಕೂಡ ಪ್ರತಿ ಕ್ಷಣ ಕೂಡ ಇದು ಕೆಲಸವನ್ನ ಮಾಡುತ್ತೆ. ನಾವು ಇನ್ನೊಬ್ಬರ ಮನಸ್ಸುಗಳನ್ನು ಬೈಯುವುದರ ಮೂಲಕ, ಕೆಟ್ಟದಾಗಿ ಕಮೆಂಟ್ ಮಾಡೋದ್ರ ಮೂಲಕ, ಅವಮಾನ ಮಾಡೋದ್ರ ಮೂಲಕ, ನಿಂದಿಸೋದ್ರ ಮೂಲಕ ಅವರ ಮನಸ್ಸುಗಳನ್ನು ನೋಯಿಸಿದಾಗ, ಅವರ ಮನಸ್ಸು ಅಯ್ಯೋ ಅಂತ ಶಾಪ ಇಟ್ಟಾಗ ಆ ಶಾಪ ನಮಗೆ 100ಕ್ಕೆ 200% ಬಂದು ತಟ್ಟುತ್ತೆ. ಅದೇ ರೀತಿ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿದಾಗ ಅವರು ಮನಸ್ಸಾರೆ ಮಾಡುವಂಥ ಆಶೀರ್ವಾದ ಫಲವು ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದ ಪ್ರತಿ ಕ್ಷಣ ಕೂಡ ಆ ಎನರ್ಜಿಗಳೊಂದಿಗೆ ನಾವು ಜೀವನವನ್ನ ಮಾಡ್ತಿರ್ತೀವಿ. ಅದು ನೆಗೆಟಿವ್ ಎನರ್ಜಿಯ, ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಮ ನಡವಳಿಕೆಯ ಮೇಲೆ ನಿರ್ಧಾರವಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದ ಪ್ರತಿ ಕ್ಷಣವನ್ನ ಉತ್ತಮ ರೀತಿಯಲ್ಲಿ ಅನುಭವಿಸೋಣ. ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.